ಸ್ವಾಗತಂ ಸುಸ್ವಾಗತಂ. ಇವತ್ತು ನಾವು ಹುಬ್ಳಿಯಲ್ಲ ಲಾಸ್ಟ್ ದಿನ. ಆಕ್ಚುಲಿ ನಿನ್ನೆ ಎಂಥದ್ದು ನಂಗೆ ಜಾಸ್ತಿ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ತುಂಬಾ ಬ್ಯುಸಿ ಇದೆ. ನೀನು ಯಾರುಗಡ ಹಾಡೆಲ್ಲ ಹೇಳ್ತಾ ಕಡ ಬರೀ ಮ್ಯೂಸಿಕ್ ಇದೆ ಅಂತ ಕಡೆ ಇನ್ನು ಅಂತ ಹೇಳ್ತಿದ್ದೇನೆ. ಜಾಸ್ತಿ ನಂಗೆ ವಿಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ ನಿನ್ನೆ. ಇವತ್ತು ಲಾಸ್ಟ್ ದಿನ, ಇವತ್ತು ಫುಲ್ ಗರ್ಲ್ಸ್ ಇದೆ. ಮತ್ತು ತುಂಬ ಜನ ಹೇಳ್ತಿದ್ರು ಅಂತ ಜಸ್ಟ್ ವಿಡಿಯೋ ಮಾತ್ರ ಮಾಡ್ತಿದ್ದ, ಮೆಡಲ್ ಅಂತ ಮಾಡ್ತಿಲ್ಲ ಅನ್ಕೊಂಡೆ ಅಂತ. साला ये दुख का खत्म नहीं होता बे. ಯಾಕಂದ್ರೆ ಇದು ಅಂಡರ್-14 ಸಬ್ ಜೂನಿಯರ್ ಸೆಲೆಕ್ಷನ್, ನಮ್ದೆಲ್ಲ ಏನು ಲೇಟ್ ಇತ್ತು ಹೋಗ್ತದ. ಬಂದಲ್ಲಿ ಹೇಳಿ, ಸುಳ್ಳೆಲ್ಲ ಹೇಳ್ಬೇಡಿ, ಮಾಡ್ಲಾ ಅಂದ್ರೆ ಹೇಳಿ, ಸುಳ್ಳಾದ್ರೆ ಒಂದು ಹೇಳಬೇಡಿ ಅಲ್ಲಿ ತನಕ. ಮತ್ತೆ ಇವನೀಗ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದ. ಲಕ್ಷ್ಮಿ ಮತ್ತೆ ನಿರಂಜನ ಅನ್ಕ ಇದ್ದ. ಅವ ಮತ್ತೆ ಅವರಿಬ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಹಾಲಿಗೆ. ನಾವು 3 ಜನ ಇಲ್ಲ ಹಬ್ಬೆ ಪಾರಿ ಕಳ್ಕೊಂಡು ಬಿತ್ಕೊಂಡಿತ್ತು ರೂಮಗೆ. ಕಾಂಬ ಇವತ್ತು ಜಾಸ್ತಿ ವ್ಲಾಗ್ ಮಾಡೋಕೆ ಟ್ರೈ ಮಾಡುತ್ತೆ, ಯಾಕಂದ್ರೆ ತುಂಬ ನಾವೆಲ್ಲ ಫ್ರೀ ಇರ್ತೀವಿ ಇವತ್ತು, ಎಂತ ಕೆಲಸ ಇಲ್ಲ. ಇದ್ರಲ್ಲ ಬಾಯ್ಸ್ ಇವತ್ತು ಫ್ರೀ ಇದ್ದಲ್ಲ ಎಂತ. ಹೌದು, ಅಲ್ಲ ನಂಗೆ ಒಂದು ವಿಷಯ ಗೊತ್ತಿಲ್ಲ, ನಿಮ್ಗೆ ಹುಬ್ಳಿಯಾಗ ಯಾವ್ದಾದ್ರು ಫೇಮಸ್ ಸ್ವೀಟ್ ಇತ್ತಾ? ಇದ್ರ ಕಮೆಂಟ್ ಮಾಡಿ, ಈಗ ನಂಗಂತೂ ಗೊತ್ತಿಲ್ಲ. अच्छा हमको सिखा रिया है. ಕಮೆಂಟ್ ಮಾಡಿ, ಇವಂತೂ ಒಳ್ಳೆ ಸ್ವೀಟ್ ಇತ್ತು ಅಂತಿದ್ದಪ್ಪ. ಇವನಿಗೆ ಗೊತ್ತ ಧಾರವಾಡಿ ಕನ್ಫ್ಯೂಷನ್ ಮಾಡ್ಕೊಂಡು ಏನೋ ಗಡ ಇನ್ನ ಧಾರವಾಡ ಪೇಡ. ಹೌದು, ಹುಬ್ಳಿಯಲ್ಲಿ ಎಂತ ಸ್ವೀಟ್ ಇಲ್ಲ. ನಿಂಗೆ ಗೊತ್ತಿತ್ತಾನೆ ಹುಬ್ಳಿಯಲ್ಲಿ ಸ್ವೀಟ್ ಯಾವುದು? ಹುಬ್ಳಿ ಎಂತ ಪೇಡ? ಹುಬ್ಳಿ ಪೇಡ ಸಮ. ಗೈಸ್ ಮುಂದೋಣ. ಕ್ರೀಮಾ ಎಲ್ಲ ಸ್ಪಾನ್ಸರ್ ಮಾಡ್ತಿದ್ನ, ಎಲ್ಲರೂ ಸ್ಪಾನ್ಸರ್ ಮಾಡ್ತಿದ್ದ. ಗೈಸ್ ಕ್ರೀಮೆಲ್ಲ ತೊಳೆದು ಗೊತ್ತಿಲ್ಲ, ನಾವು ಬಿಟ್ಟಿ ಪ್ರಮೋಷನ್ ಮಾಡೋದಿಲ್ಲ. समझ रहे हो आप समझ रहे हो. ಪ್ರೇಕ್ಷಕರಿಗೆ ನಮಗೆ ಸ್ಪಾನ್ಸರ್ ಮಾಡ್ರೆ ಮಾತ್ರ ನಾವು ದುಡ್ಡು ಕೊಟ್ರೆ ಮಾತ್ರ ಎಲ್ಲ ತೋರಿಸೋದು, ಇಲ್ಲ ತೋರಿಸಲ್ಲ. ಓಕೆ, ನಾವು ರೂಮ್ ಚೆಕ್ಔಟ್ ಮಾಡ್ತಿದ್ದೀಗ. ಎಲ್ಲ ತಗೊಂಡಂತೆ ಬಿಡ್ಲಲ್ಲ ಇದು ಬೇಡ. ನೀರು ಬಾಟ್ಲ್ ಇಟ್ಕೋಬೇಡ, ವಾಟರ್ ಬಾಟಲ್. ವಾಶ್ರೂಮ್ ಹಂಗೆ ತಿಕ್ತಬೇಡ ಬೇಡ ಬೇಡ. ಹೋಟ್ಲು ಅವರೇ ತಿಕ್ಕಂಡ್ಲಿ. ಫ್ಯಾನ್ ಆಫ್ ಮಾಡಿ, ಮೇನ್ ಆಫ್ ಮಾಡಿದ್ರೆ ಬಿಡ. ಓಕೆ, ಈ ರೂಮಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ. ಆ್ಯಕ್ಚುಲಿ ನಾವಿದ್ದು ಹೋಟ್ಲಿದೆ ಹರಿಪ್ರಸಾದ್ ಅನ್ಕಂಡು. ಒಳ್ಳೆ ಇತ್ತು ರೂಮೆಲ್ಲ. ಆರ್ಡರ್ ಸ್ಟ್ಯಾಂಡ್ ಈ ಬದಿಯಾ? ಅಲ್ಲೊಬ್ಬ ಕರಿತಾ ಇದ್ದ ನಮ್ನೀಗ ಬನ್ನಿ ಅನ್ಕಂಡು. ಬನ್ನಿ ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ? ಇಲ್ಲಿಂದ ಹೋದಿತ್ತು ಎಲ್ಲ ನಮ್ಮನೆ ಕಾಣ್ತಿದ್ರು, ಸೊಬರ್ ಇಡ್ತಿದ್ದೆ. ಆ್ಯಕ್ಚುಲಿ ನಿಮ್ಗೊಂದು ಇನ್ನೊಂದು ಹೇಳ್ಕ ಎಂತ ಅಂದರೆ, ನಾವು ಯಾವುದೇ ಡಿಫೇಮ್ ಮಾಡ್ತಾ ಇಲ್ಲ ಮತ್ತು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇಲ್ಲ. ಬಟ್ ಹುಬ್ಳಿದು ಒಂದು ಹೇಳ್ಕಂದ್ರೆ ಇಲ್ಲ ಆಟೋ ಡ್ರೈವರ್ಸ್ ಸ್ವಲ್ಪ ಜಾಸ್ತಿ ಎಂತ ಸ್ಕ್ಯಾಮ್ ಮಾಡ್ತಾಯಿದ್ರು. ಇಲ್ಲ ನಮ್ಮ ರೂಮ್ ಇಲ್ಲಿ ಹಾಲ್ ಇತ್ತು, ನಮ್ದಿದ್ದು ನಡೆಸ್ತಾ ಇದ್ರಲ್ಲ ಕಾಂಪಿಟೇಷನ್. ಈ ಹಾಲಿಂದ ನಮ್ಮ ರೂಮ್ ಒಂದು 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇತ್ತಾಯ್ತಾ. ಅಲ್ಲಿಂದ ಇಲ್ಲಿ ಬಪ್ಪಕ್ಕೆ ಒಂದು ಬರಲಿಕ್ಕೆ 150 ರೂಪಾಯಿ ಕೇಳ್ತಾ ಇದ್ದಾರೆ, 150 ರುಪೀಸ್ ಆಯಿತಾ. ಯಾಕಂತ ಗೊತ್ತಾಗ್ತಿಲ್ಲ. ಒಬ್ಬ ಇನ್ನೊಂದು ಆಟೋ ಡ್ರೈವರ್ ಒಂದು 170 ಕೇಳ್ತಾ ಇದ್ದಾರೆ, 150 ಕೇಳ್ತಾ ಇದ್ದಾರೆ. ನಮ್ಮ ಲ್ಯಾಂಗ್ವೇಜ್ ಡಿಫ್ರೆಂಟ್ ಇರ್ಬೋದು, ಅದಕ್ಕೆ ಅನಿಸುತ್ತೆ. ಸ್ವಲ್ಪ ಹುಬ್ಳಿ ಕಡೆ ಎಲ್ಲ ಬಂದರೆ ಸ್ವಲ್ಪ ಜಾಗ್ರತೆ, ಆಟೋ ಡ್ರೈವರ್ಸ್ನ ಸ್ವಲ್ಪ ಕ್ಲೀನಾಗಿ ಹ್ಯಾಂಡಲ್ ಮಾಡಿ, ಬಾರ್ಗಿನ್ ಮಾಡಿ ಅವ್ರ ಹತ್ರ. ಅವ್ರು ಹೇಳಿದ ರೇಟಿಗೆ ಬರಬೇಡಿ. ನಾವಿಲ್ಲಿಂದ ಇಲ್ಲಿಗೆ ಎಷ್ಟು ಒಂದು 70-80 ರುಪೀಸಿಗೆ ಬಂತು. ಅವರೆಲ್ಲ 170 70-80 ರುಪೀಸ್. ಅದೇ ಜಾಸ್ತಿ ಆಯಿತು ಆ್ಯಕ್ಚುಲಿ, 70-80 ರುಪೀಸೇ ಜಾಸ್ತಿ ಆಯಿತು. 50 ರುಪೀಸಿಗೆಲ್ಲ ಬರ್ತಾರೆ ಕೇಳಿದರೆ. ಅಲ್ಲಿ ನಮ್ಮದು ಅವ್ರ ಹತ್ರ ಸ್ವಲ್ಪ ಅಷ್ಟೇ ಸ್ವಲ್ಪ ಮಾತುಕತೆ ಎಲ್ಲ ಮಾಡಿ, ಸ್ವಲ್ಪ ಬಾರ್ಗಿನ್ ಎಲ್ಲ ಮಾಡಿ ಒಂದು 70-80ಕ್ಕೆ ಬಂತು ಇಲ್ಲಿಗೆ. ಇಲ್ಲಾಂದರೆ 150 ರೂಪಾಯಿ ನಮ್ಗೆ ಹೋಗ್ತಾ ಇತ್ತು. ಉಳಿಸುತ್ತೀರಣ್ಣ ಯಾರಪ್ಪ? ನಾನೇ ಮತ್ತೆ ನಾನು ಹೇಳೋದಕ್ಕೆ ಇಲ್ಲ, ಅಡಿಲ್ಲ ಮಗ ಅಂತಿದ್ರಿ. ಲಾಸ್ಟಿಗೆ ಅಲ್ಲಿ ಮಾತಾಡೋದು ಯಾರು? ಲಾಸ್ಟಿಗೆ ಅಲ್ಲ ಅವ್ರ ಹತ್ರ ನೀವಿಬ್ರು ಅಲ್ಲ ರೋಡ್ ಕ್ರಾಸ್ ಮಾಡ್ಕೊ ಹೋಗ್ತಿದ್ದೆ. ಅವ್ರು ಕರದ್ ನಾನು 80 ರೂಪಾಯಿ ನಾ ಹೇಳಿದೆ. 80 ಹೇಳಿದೆ ಅವ್ರ ಹತ್ರ. 80ಕ್ಕೆ ಲಾಸ್ಟ್. ನಾನು ಲಾಸ್ಟಿಗೆ ಹೇಳಿದೆ 80 90ಕ್ಕೆ ಬಂದ ಆಯ್ತಾ. 90ಕ್ಕೆ ಬಂದು ಹೇಳಿ 80. ಆಮೇಲೆ ಸರಿ ಹೋಗು ಅಂತ ನಾವು 3 ಜನ ನಡ್ಕೊ ಹೋಗ್ತಿತ್ತು. ವಾಪಸ್ ಕರೆದ ಬನ್ನಿ ಅಂತ. 80ಕ್ಕೆ ಬರ್ತೀನಿ ಅಂದೆ. ಹಾಂ ಸರಿ ಬನ್ನಿ ಅಂತ. ಅದಕ್ಕೆ ಇಲ್ಲಿ ತನಕ ಬಂತು. ಅದೇ ಸ್ವಲ್ಪ ಇನ್ನು ಬಂದಳ ಜಾಗ್ರತೆ ಮಾಡಿ. ಹುಬ್ಳಿ ಬೇರೆ ಕಡೆ ಗೊತ್ತಿಲ್ಲ, ಹುಬ್ಳಿ ಎಲ್ಲ
ಅಷ್ಟೇ. ನಾವು ಮತ್ತೆ ಪುನಃ ಹೇಳ್ತಿದ್ದೆ, ಯಾವುದೇ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇಲ್ಲ, ಎಂಥದ್ದು ಮಾಡ್ತಾ ಇಲ್ಲ. ನಮ್ಗೆ ಎಕ್ಸ್ಪೀರಿಯನ್ಸ್ ಅದು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದಿತ್ತು ಅಷ್ಟೇ. ಬಟ್ ಊಟ ಸೂಪರ್. ಊಟ ಇಲ್ಲಿ ಅಡುಗೆ ಮತ್ತು ತಿಂಡಿ ಎಲ್ಲ ಸೂಪರ್. ಟೇಸ್ಟ್ ಎಲ್ಲ ತುಂಬ ಇಷ್ಟ ಆಯಿತು. ಊಟ ಎಲ್ಲ ಹೆಂಗಿತ್ತ ಎಲ್ಲ? ಸಾರು ಒಳ್ಳೆದು. ಸಾಂಬಾರೆಲ್ಲ ಒಳ್ಳೆ ಇತ್ತು. ಒಳ್ಳೆ ಇಲ್ಲ ಅಂದ್ರೆ ಅದು ಒಳ್ಳೆ ಇತ್ತು ಅಂದ್ರೆ ಒಳ್ಳೆ ಇಲ್ಲ ಅಂದ? ಒಳ್ಳೆ ಇಲ್ಲ? ನಂಗೆ ಇಷ್ಟ ಇಲ್ಲ. ನನ್ನ ಟೇಸ್ಟ್ ನಂಗೆ ಇಷ್ಟ ಇಲ್ಲ. ನಂಗೆ ನಿಜ ಅವನಿಗೆ ಗೊತ್ತಿಲ್ಲ, ಬಟ್ ನಂಗೆ ತುಂಬ ಇಷ್ಟ ಆಯಿತು. ತಿಂಡಿನೂ ಅಷ್ಟೇ ಒಳ್ಳೆ ಇತ್ತು ತಿಂಡಿ, ಮತ್ತು ಊಟ ಇಷ್ಟ ಆಯಿತು. ಮತ್ತು ಇಲ್ಲಿನ ಜನನೂ ಸ್ವಲ್ಪ ರ್ಯಾಶ ಇದ್ದರು, ಅದು ಅವ್ರದ್ದು ಹುಬ್ಳಿಯವ್ರು ಫಸ್ಟ್ ಹಂಗೆ ರ್ಯಾಶ ಸ್ವಲ್ಪ ಎಂತ ಮಾಡಲಿಕ್ಕಿಲ್ಲ. ಬಟ್ ಸ್ವಲ್ಪ ಹೊರಗಿನವ್ರ ಬಪ್ಪರಿಗೆ ಸ್ವಲ್ಪ ಕಮ್ಮಿ ಕುಯ್ನಿ ಅಂತ ಹೇಳ್ಕೊಂಡೆ. ಯಾರು ಹುಬ್ಳಿಯವ್ರು ಕಂಡ್ರೆ ಇದನ್ನು ಆಮೇಲೆ ಯಾರು ಆಫೈಂಡ್ ಆಗಿ ತಗೊಂಡ್ಬಿಡಿ. ನಮಗೆ ಎಕ್ಸ್ಪೀರಿಯನ್ಸ್ ಅದು ಹೇಳ್ತಿದ್ದೆ, ಯಾವುದು ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾ ಇಲ್ಲ. ಎಷ್ಟು ಗೇಮ್ ಆಡ್ತೆ ಮಾರಾಯ. ಯಾವ ಗೇಮ್? ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದ್ದಾನೆ ಹುಡುಗ. ಸೊ ಈಗ ಸರ್ ರೂಮೊಳಗೆ ಇರ್ತೀನು. ಸ್ವಲ್ಪ ಪ್ರಿಂಟೆಲ್ಲ ತೆಗೀತು, ಸ್ಕೋರ್ ಶೀಟೆಲ್ಲ ಪ್ರಿಂಟ್ ತೆಗೀತು. ಈಗ ಆ್ಯಕ್ಚುಲಿ ಈಗ ಸ್ವಲ್ಪ ಕೊನೆಯ ಸ್ಟೇಜಲ್ಲಿದೆ ಕಾಂಪಿಟೇಷನ್. ಸ್ವಲ್ಪ ಆಲ್ಮೋಸ್ಟ್ ಇನ್ನೊಂದು 3-4 ಕ್ಯಾಟಗರಿ ಇರ್ಬೋದು ಅಷ್ಟೇ. ಮಧ್ಯಾಹ್ನ ಒಂದು ಎಷ್ಟು ಟೈಮ್ ಎಷ್ಟಿದೆ? 12-14. ಟೈಮ್ ಇಲ್ಲ, 12-13 ಮುಗೀತು. ಒಂದು 3 ಗಂಟೆಗೆಲ್ಲ ನಾವೊಂದು 1 ಗಂಟೆಗೆ ಹೊಯ್ಡು ಅಂತಿತ್ತು. ಒಂದು ಮನೆಗೆ ಸ್ವಲ್ಪ ಫಂಕ್ಷನ್ ಇತ್ತು, ರಾತ್ರಿಗೆ ಭಜನೆ ಇತ್ತು. ಸೊ ಹೊಯ್ಕೊಂಡು ಮಾಡಿದೆ. ಹಾಪುದು ಅಲ್ಲಾನ್ ಮಾಡಿದ್ದೆ, ಬಟ್ ಬೇಗ ಮುಗೀತು. ಬಟ್ ಕೆಲಸ ಅಂತ ಇಲ್ಲ, ಅದಕ್ಕೆ ಹಾಪ್ ಆನ್ ಮಾಡಿದೆ. ಅಮ್ಮ ಹೇಳಿದಳು ಒಬ್ಬರ ಬಾ ಅಂತ, ಏನು ಬೇಡ ಅಂತ. ಯಾರು ಬೇಗ ಹೋಗ್ತಿದ್ದೆ. ಸರ್ಪ್ರೈಸ್ ಕೊಡ್ತೆ, ಸರ್ಪ್ರೈಸ್ ಕೊಡ್ತೀನಿ ಮನೆಗೆ. ಸರ್ಪ್ರೈಸ್ ಬಂದೆ ಅಂತ. ನಾನು ಆ್ಯಕ್ಚುಲಿ ಬೆಂಗಳೂರಿಂದ ಬಂದೆ ಇಲ್ಲಿಗೆ. ಈಗ ಬೆಂಗಳೂರಿಂದ ಡೈರೆಕ್ಟ್ ಮನೆಗೆ ಹೋಗ್ತಿದ್ದೆ, ಬೆಂಗಳೂರಿಗೆ ವಾಪಸ್ ಹೋಗ್ತಿಲ್ಲ. ಬೆಂಗಳೂರಿಗೆ ಸ್ವಲ್ಪ ಒಂದು ಮನೆ ಬದಿಗೆ ಸ್ವಲ್ಪ ಒಂದು ಮದಿ ಎಲ್ಲ ಇತ್ತು, ಅವರ್ದೆಲ್ಲ ಪೂರೈಸ್ಕೊಂಡು ಹೋಗ್ಬೋದು. ಪುನಃ ಕೆಂಪು ಗಾಡಿ ಹತ್ತಿತ್ತು. ಈಗ ಇದು ಡೈರೆಕ್ಟ್ ಕುಂದಾಪುರಕ್ಕೆ ಹೊತ್ತು. ಇದಾಗಲಿಲ್ಲ. ನಮ್ಮ ಜೊತೆ ಸಿಯರಣ್ಣ ನಮ್ದು ಈಗ ಅಡ್ಡಿಲ್ಲ. ಈಗ ಸುಮಾರು ಜನ ಇರ್ತೀವಿ ಒಬ್ಬಟ್ಟಿಗೆ, ಸ್ವಲ್ಪ ಅಡ್ಡಿಲ್ಲ, ಟೈಮ್ ಪಾಸ್ ಆಗ್ತ. ಇಲ್ಲಿದ್ರು. ಆಮೇಲೆ ಬಸ್. ಬಟ್ ಇದು ಬೆಂಗಳೂರು ಹೆಂಗೆ ಹೋದಷ್ಟು ಆರ್ಮನೆ ಹ್ಯಾಕ್ಟಿಕ್ ಆಗ್ತಿಲ್ಲ ಅನ್ಸುತ್ತೆ. ಸ್ವಲ್ಪ ನಂಬದಿಯವರು ಇದ್ರು ಸ್ವಲ್ಪ. ಇವನ್ ನಿಕ್ತಿದ್ದ ನಂಬದಿಯವರು ಸ್ವಲ್ಪ ಜನ ಇದ್ರು. ಅಡ್ಡಿಲ್ಲ ಈಗ ಸ್ವಲ್ಪ. ಕಂಡಕ್ಟರ್ ಫುಲ್ ಬಾಕ್ಸಿಂಗ್ ಎಲ್ಲ ಆಡದ್ದು, ಅದೆಲ್ಲ ವಿಡಿಯೋ ಇತ್ತು, ಹಾಕ್ತಿ ಆಮೇಲೆ. ಫೋನ್ ಮಾಡಿ ಫೋನ್ ಹೋಗ್ತಾ ಇಲ್ವಾ?
ಕಾಂಟೆಂಟ್ಗಳ ಕಾಂಟೆಂಟ್ ಫುಲ್ ಕಾಂಟೆಂಟ್ಗಳ. ಈಗ ಇವ್ರದ್ದು ಬ್ಯಾಗ್ ಕಳ್ದೋಯ್ತು ಅಂದ್ರೆ ಚಿನ್ನ, ದುಡ್ಡು ಮತ್ತೆ ಆಧಾರ್ ಕಾರ್ಡ್ ಎಲ್ಲ ಇದಿತ್ತು ಅಂದ್ರೆ ಇವ್ರದ್ದೇ ಕಳ್ದೋಯ್ತು. ಬ್ಯಾಂಕಿಗೆ ಅಂತ ಮಾಡಿ ಹುಡುಕ್ತಿತ್ತು ಎಲ್ಲ ಸೇರಿ. ಪಾಸ್ಪೋರ್ಟ್ ಇಷ್ಟ ಎಲ್ಲ ಆಧಾರ್ ಕಾರ್ಡ್ ಎಲ್ಲಾನು ಅದು ನಮ್ದಿತ್ತು ಎಲ್ಲ ಹಲೋ ಬ್ರದರ್ ಹಿಂಗ್ ಹೇಳಿದ್ ನಂಬರ್ 100 ಮೇಡಮ್ ಅಲ್ಲಿ ಪೊಲೀಸ್ ಇದ್ದಾರಲ್ಲ 112 ಕಾಲ್ ಮಾಡಿ. ಅಲ್ಲಿ ಪೊಲೀಸ್ ನಂಬರ್ ಬರ್ತೀನಿ. ಇದು ಕಿಡ್ನಾಪ್ ಮಾಡ್ತಿದ್ದಲ್ಲ. ಆಯುಷ್, ನನ್ನ ಪ್ರಕಾರ ಈ ಘಟನೆ ಹೇಗೆ ಆಗಿರ್ಬೋದು? ಅದು ಹತ್ತುವಾಗ ಸ್ವಲ್ಪ ಇಟ್ಕೊಂಡಿದ್ರಂತೆ, ಆದ್ರೆ ಬ್ಯಾಗ್ ಇಲ್ಲ ಅಂತ. ಈಗ ಕಾಲ್ ಮಾಡಿದ್ರು ಫೋನ್ ಎಲ್ಲ ಅದ್ರ ಒಳಗೆ ಇತ್ತಂತೆ, ಬಟ್ ಸ್ವಿಚ್ ಆಫ್ ಆಗಿದೆ ಫೋನ್. ಇದು ಕಳ್ತನವಾದ ಇಲ್ಲಾಂದ್ರೆ ಹೇಳ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಫೋನ್ ಆಟೋಮೆಟಿಕ್ ಸ್ವಿಚ್ ಆಫ್ ಆಗಿರ್ಬೋದು, ಇಲ್ಲ ಸ್ವಲ್ಪ ಏನೋ ಆಗಿರ್ಬೋದು, ಗೊತ್ತಾಗತ್ತೆ ಸ್ವಲ್ಪ ನಿಮಿಷದಲ್ಲಿ. ಏನೆಲ್ಲ ಇದೆ ಇದರಲ್ಲೇ? ಅದರಲ್ಲಿ ಸ್ವಲ್ಪ ಚಿನ್ನ ಮತ್ತೆ ಮತ್ತೆ ಆಧಾರ್ ಕಾರ್ಡ್ ಇತ್ತಂತೆ, ದುಡ್ಡೆಲ್ಲ ಅವ್ರದ್ದು ಪಾಪ ಅವ್ರದ್ದೆಲ್ಲ ಅದ್ರಲ್ಲೇ ಇತ್ತಂತೆ. ಈಗ ಪೊಲೀಸಿಗೆ ಫೋನ್ ಕಾಲಡಿ ಅದು ಬಿದ್ದಿದೆ ನೋಡಿ. ಸಿಕ್ಕಿದ್ರೆ ಯಾರಿಗೂ ಲಾಸ್ ಇಲ್ಲ ಆಯ್ತಾ, ಅವ್ರಿಗೆ ಒಳ್ಳೆ ಪುಣ್ಯ ಸಿಗುತ್ತೆ. ಎಲ್ಲಿರಿ ಮೇಡಮ್, ಅದೇನ್ ಮಾಡ್ತೀರಾ? ಹೋಗೆಲ್ಲ ಹುಡುಕಿಲ್ಲ ಕೊಡ್ಬೋದ? ಇಲ್ಲ, ನೀವು ಹತ್ತುವಾಗ ಅಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಹತ್ತುವಾಗ ಸಿಗ್ತದೆ, ನೀವು ಮರ್ಬೇಡಿ. ಒಳ್ಳೆ ಕೆಲಸ ಕೊಟ್ಟಿದ್ದಲ್ಲ. ಅದೇ ಅಲ್ಲ, ಹೇಳಿದ್ರೆ ಹುಡುಕಿಯಲ್ಲ. ಎಂತ ಗೊತ್ತಾ, ಪರೀಕ್ಷೆ ಮಾಡಿ ಹೋಗಿ ಹತ್ತು ಗಡಿ ಅಲ್ಲ, ಹುಡುಗರು ಯಾರು ಇಲ್ವಾ ಅಲ್ಲಿ? ಹತ್ತುವಾಗ ಇದ್ರೆ ಮತ್ತೆ ಆಯುಷ ಏನ್ ಮಾಡ್ತಾರಂತೆ? ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ರಂತೆ, ಯಾವ ದೇವಸ್ಥಾನ? ಆಯುಷ, ಯಾವ ದೇವಸ್ಥಾನ ಅಂತ ಹೇಳ್ಬೋದೇ? ವಿಚಾರಿಸಿ ನೋಡಿ ರಿಪೋರ್ಟರ್ ಆಯುಷ್ ಅವರೇ, ವಿಚಾರಿಸಿ ನೋಡಿ. ನೋಡ್ಬೇಕು ಏನಾಗ್ತದೆ, ಇಳಿಯುವ ಸಾಧ್ಯತೆಗಳಿದೆ. ಅದಕ್ಕೆ ನೀವು ಹತ್ತುವಾಗ ಸ್ವಲ್ಪ ನಿಮ್ಮ ಲಗೇಜ್ ಎಲ್ಲ ಜಾಗ್ರತೆ ಮಾಡಿ. ಲಗೇಜ್ ಒಂದಿಲ್ಲ, ಮೈ ಮೇಲೆ ಪ್ರಜ್ಞೆ ಇರ್ಬೇಕು. ಬಸ್ಸಿಂದ ಹತ್ತುವಾಗ ಗಟ್ಟಿ ಹಿಡಕ್ಕಿಲ್ಲ, ಬಿಟ್ಕಂತೆ ಮೈ ಮೇಲೆ ಪ್ರಜ್ಞೆ ಇರ್ಬೇಕು, ಆಯ್ತಾ?
ಬ್ಯಾಗ್ ಎಲ್ಲ ಊರು ತುಂಬ ಬಿಸಾಡ್ಕಂತ ಓಡೋದಲ್ಲ, ಗಟ್ಟಿ ಹಿಡ್ಕೊಂಡು ಹೋಗ್ಬೇಕು ಅಷ್ಟೇ. ಆ್ಯಕ್ಚುಲಿ ಅವ್ರಿಗೆ ತುಂಬ ಡಾಕ್ಯುಮೆಂಟ್ಸ್ ಹೋಗುತ್ತಂತೆ ಬ್ಯಾಗ್ ಬಿಡ್ತಿತ್ತು ಈಗ ಎಲ್ಲ ಸೇರಿ. ನಮ್ಮ ಕೈಯಲ್ಲಿ ಅದು ಸಹಾಯ ಮಾಡ್ತಿತ್ತಿಲ್ಲ, ಬಸ್ ಒಳಗೆಲ್ಲ ಬಿದ್ದಿದ್ದಾರೆ. ಯಾಕಂದ್ರೆ ಅವರು ಈಗ ಎಂತ ಇಲ್ಲ ಅಂತ ಅವ್ರದ್ದು ದುಡ್ಡೇ ಇಲ್ಲ ಅಂತ, ಇವತ್ತು ಎಲ್ಲ ಪರ್ಸ್ ಒಳಗೆ ಇಟ್ಟು ಆ ಪರ್ಸೇ ಇಲ್ಲ. ನೋಡ್ಬೇಕು ಆ್ಯಕ್ಚುಲಿ ಎರಡಾಗಿರ್ಬೋದು, ಒಂದು ಹತ್ತುವಾಗ ಯಾರು ತಗೊಂಡಿರ್ಬೋದು, ಇಲ್ಲ ಹತ್ತುವ ಬಿಡಿಯಲ್ಲಿ ಫುಲ್ ಕೆಳಗೆ ಬಿದ್ದು ಎಲ್ಲ ಮುಂದೆಲ್ಲ ಕಾಲಡಿ ಹೋಗಿರ್ಬೋದು ಆಯ್ತಾ. ಮತ್ತೆ ಈಗ ಹತ್ತುವಾಗ ಎಲ್ಲಿ ಬಿದ್ದಿತ್ತು? ಯಾರು ಕೇಳಿದ್ರು ನಿಮ್ಮ ಹತ್ರ? ಯಾರು ಕೇಳಿದ್ರು? ನೋಡ್ರಿಪ್ಪ, ನೋಡಿ.